ಇವನು ನನ್ನ ಮಗನು ಮನೋಜ್ ಮಗ. ನಾನು ರತಿ ಅಂದ್ಬಿಟ್ಟು ನನ್ನ ಹೆಸರು. ಇವ್ರು ನಮ್ಮ ಯಜಮಾನ್ರು. ನನಗೆ ಇವನಿಗೆ 3 ವರ್ಷ ಇದ್ದಾಗಿನಿಂದ ಇವನಿಗೆ ಕಿವಿ ಕೇಳಿಸಲ್ಲ ಅನ್ನೋದು ಗೊತ್ತಾಯಿತು. ಆಮೇಲೆ ಯಾರೋ ಹೇಳಿದ್ರು ಅಂದ್ಬಿಟ್ಟು ಈ ಸಂಸ್ಥೆಗೆ ಬಂದು ವಾಗ್ದೇವಿ ಸಂಸ್ಥೆಗೆ 2011ನೇ ಇಸ್ವಿಲಿ ವಾಗ್ದೇವಿ ಸಂಸ್ಥೆಗೆ ಬಂದು 11ನೇ ಇಸ್ವಿಯಿಂದ 11-12 ನರ್ಸರಿ ಓದ್ತಾ 2013ಕ್ಕೆ ಕ್ಲಾಸ್ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಹಾಕ್ದ. ಫಸ್ಟ್ ಸ್ಟ್ಯಾಂಡರ್ಡಿಂದ 7th ಸ್ಟ್ಯಾಂಡರ್ಡ್ಗೂ ಇದು ಓದ್ತಾ. ಆದರೆ ಪಾಠ ಚೆನ್ನಾಗಿ ಹೇಳ್ಕೊಡ್ತಾರೆ. ಅವನಿಗೂ ಏನೂ ಇದಾಯ್ತಿರಲಿಲ್ಲ, ಗೊತ್ತಿರ್ತಿರ್ಲಿಲ್ಲ, ನನಗೂ ಏನೂ ಗೊತ್ತಿರಲಿಲ್ಲ. ಈಗ ಅವನು ಚೆನ್ನಾಗಿ ಕಲ್ತ್ಕೊಂಡು ಹೋದ, ನಾನು ಚೆನ್ನಾಗಿ ಕಲ್ತ್ಕೊಂಡೆ. ಸಂಸ್ಥೆಗೆ ಬಂದಮೇಲೆ 8ನೇ ತರಗತಿಯಿಂದ 10ನೇ ತರಗತಿ ಗಂಟ ನಾರ್ಮಲ್ ಸ್ಕೂಲ್ಗೆ ಹಾಕಿದ್ದೆ. ಯಾವ ಊರಲ್ಲಿ? ಹೊಸಹಳ್ಳಿಲಿ. ಹೊಸಹಳ್ಳಿಲಿ ಸರ್ಕಾರಿ ಶಾಲೆಯಲ್ಲಿ ಹಾಕಿದ್ದೆ. ಇವಾಗ ಅವನು ಚೆನ್ನಾಗಿ ಓದಿ 70% ತೆಗೆದಿದ್ದಾನೆ. ಯಾವುದರಲ್ಲಿ? ಎಲ್ಲ ಸಬ್ಜೆಕ್ಟ್. SSLC. ಅಲ್ಲಿ ಇಂಗ್ಲೀಷು ಹಿಂದಿ ಎರಡೂ ಓದಿದಾನ. ಅದನ್ನು ಓದಿ ಪಾಸ್ ಆಗಿದ್ದಾನೆ. ಈಗ ಮೈಸೂರಲ್ಲಿ ಡಿಪ್ಲೊಮಾ ಆಗ್ತಾ ಇದ್ದೀನಿ. ನಾನು ತುಂಬ ಖುಷಿ ಆಯ್ತಿದೆ. ಆಯಿತು. ನಿನ್ನ ಹೆಸರೇನು? ಮನೋಜ್. ಡಿಪ್ಲೊಮೊ ಓದ್ತಿದ್ಯಾ? ತುಂಬ ಹಣ ಬೇಕಾ? ಏನು ಮಾಡಬೇಕು? ಕೆಲಸ ಮಾಡುತ್ತೇನೆ. ಕೆಲಸ ಮಾಡುತ್ತೀಯಾ? ಹಾಂ, ದೊಡ್ಡವನಾಗಬೇಕು ಕೆಲಸ ಮಾಡಿ. ಆಯಿತು. ಹೇಳು. ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು. ಅಪ್ಪ ಅಮ್ಮನ ಹೇಳಿದ ಮಾತು ಕೇಳಬೇಕು. ಚೆನ್ನಾಗಿ ನೋಡ್ಕೋತೀನಿ ಹೇಳು. ನೋಡುತ್ತೇನೆ, ಚೆನ್ನಾಗಿ ನೋಡುತ್ತೇನೆ ಹೇಳು. ಹೇಳು. ಪಾಪುನ ಚೆನ್ನಾಗಿ ಓದಿಸುತ್ತೇನೆ. ತಂಗಿನ ಚೆನ್ನಾಗಿ ಓದಿಸ್ತೀಯಾ?